ಏನದು ಇಂಟರ್ವ್ಯೂ? ಇಟ್ ವಾಸ್ ಫನ್. ಫನ್. ಇವಾಗ ಪಾರ್ಟಿ ಸ್ಟಾರ್ಟ್ ಆಗಿದೆ. ಇನ್ನು ಹಬ್ಬ ಕಾದಿದೆ ನಮಗೆ. ಟೈಮ್ ಆಗ್ತಾ ಇದೆ. ಎಲ್ಲ ಡೆಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗ್ಸ್ ಕಟ್ತಿದ್ದಾರೆ. ಎಲ್ಲರೂ ಫನ್ ಗುಡ್ಡು ಅಂತ ಹೇಳ್ತಿದ್ದಾರೆ. ರಿಯಲ್ ಫ್ಯಾಕ್ಟ್ ಏನಂದ್ರೆ ಎಲ್ಲರ ಕಾಲು ನೋಡ್ತಿದ್ದಾರೆ. ಆ್ಯಕ್ಚುಲಿ ಊಟ ಮಾಡೋದು ಪರದಾಡೋದು ಸ್ಥಿತಿ ಆಗ್ಬಿಟ್ಟಿದೆ. ಏನು ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಚಾನಲ್. ಆ್ಯಂಡ್ ಐ ಹೋಪ್ ನೀವು ನನ್ನ ಲಾಸ್ಟ್ ವ್ಲಾಗ್ಸ್ ಎಲ್ಲ ನೋಡಿದರೆ ನಿಮಗೆ ಗೊತ್ತಿರುತ್ತೆ ನಾನು ಎಲ್ಲಿ ಏನು ಮಾಡ್ತಾಯಿದ್ದೀನಿ, ಏನು ಕತೆ ಅಂತ. ಇಫ್ ನಾಟ್ ಗೈಸ್, ನಾನು ಲಾಸ್ಟ್ ವ್ಲಾಗಲ್ಲಿ ಸ್ವಲ್ಪ ಚಿಕ್ಕದಾಗಿ ಹೇಳಿದೆ. ಬಟ್ ದೆನ್ ಲೆಟ್ ಮಿ ಕಂಟಿನ್ಯೂ ವಿತ್ ದಿಸ್. ಸೊ ನಾನು ನಮ್ಮ ಕಾಲೇಜಲ್ಲಿ ಒಂದು ಇವೆಂಟ್ ಆಗ್ತಾಯಿತ್ತು. ಸೊ ಆ ಇವೆಂಟ್ಗೆ ನಾನು ವಾಲಂಟಿಯರ್ ಆಗಿ ಹೋಗ್ತಾ ಇದ್ದೆ. ಆ್ಯಂಡ್ ಈ ಇವೆಂಟ್ ವಾಸ್ ಒನ್ ಆಫ್ ದ ಮೋಸ್ಟ್ ವೆರಿ ನಾಲೆಡ್ಜಿಂಗ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಅಂದ್ಕೊಳ್ಳಿ. ಬಿಕಾಸ್ ನಮ್ಮ ಕಾಲೇಜಲ್ಲಿ ಒಂದು ಕ್ಯಾಂಪಸ್ ಡ್ರೈವ್ ನಡೀತಾ ಇತ್ತು. ಸೊ ಈ ಡ್ರೈವ್ಗೆ ನಾವು ವಾಲಂಟಿಯರ್ ಆಗಿ ಹೋಗಿರೋದ್ರಿಂದ ನಮಗೆ ಲಿಟ್ರಲಿ ಒಂದು ಟಿಪಿಕಲ್ ಲೈಕ್ ಹೇಗಿರುತ್ತೆ ಅದು ಒಂದು ಸಿನಾರಿಯೋ ನಮಗೆ ಒಂದು ಮೈಂಡ್ಸೆಟಲ್ಲಿ ಬರುತ್ತೆ. ಆ್ಯಂಡ್ ಆಲ್ಸೋ ಇಟ್ ವಾಸ್ ವೆರಿ ಹೆಲ್ಪ್ಫುಲ್ ಫಾರ್ ದ ಫ್ಯೂಚರ್ ಡೇಸ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಅವರ್ ವ್ಲಾಗ್ ಗೈಸ್. ಸೊ ನೀವು ನೋಡ್ತೀರಾ ನಾವೆಲ್ಲ ಏನೇನು ಮಾಡಿದ್ವಿ ಅಂತ. ಆ್ಯಂಡ್ ಆಲ್ಸೋ ಈ ವ್ಲಾಗಲ್ಲಿ ನಿಮಗೆ ನಾನು ಎಕ್ಸ್ಪೀರಿಯನ್ಸು ಕೂಡ ಹೇಳ್ತೀನಿ ಏನಾಯಿತು ಏನು ಕತೆ ಅಂತ. ಲೆಟ್ಸ್ ಗೋ. ಇವಾಗೆಲ್ಲರೂ ಸ್ಟೂಡೆಂಟ್ಸ್ ಬಂದು ಅಸೈನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಲ್ಲ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬೇಗ ಸೊ ದೆನ್ ವಿ ಗಾಟ್ ದಟ್ ಕೂಪನ್ಸ್ ಗೈಸ್. ಈ ಕೂಪನ್ಸಿಂದ ನಮಗೆ ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಅಲಾಟ್ ಆಗಿತ್ತು. ಸೊ ನಾವು ಮಾರ್ನಿಂಗ್ 7:30ಗೆ ಅಲ್ಲಿ ಇರಬೇಕು ಅಂತ ಹೇಳಿದರು. ಸೊ ದೆನ್ 7:30 ಅಂದ ತಕ್ಷಣ ನಮಗೆ ಬ್ರೇಕ್ಫಾಸ್ಟ್ ಕೂಡ ಅವರೇ ಪ್ರೊವೈಡ್ ಮಾಡಿದರು. ಆ್ಯಂಡ್ ಕ್ಯಾಂಟೀನಲ್ಲಿ ಕೂಡ ತುಂಬ ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ ಇತ್ತು. ಸೊ ದೆನ್ ನಾನು ಏನು ತೊಗೊಂಡಿದ್ದೆ ಅಂತ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ಆ್ಯಂಡ್ ಆಲ್ಸೋ ನೋಡಿ, ದಿಸ್ ಇಸ್ ಅವರ್ ಮಾರ್ನಿಂಗ್ ವ್ಯೂ ಆಫ್ ಅವರ್ ಕ್ಯಾಂಟೀನ್. ಮಾರ್ನಿಂಗ್ ಸ್ವಲ್ಪ ಚೆನ್ನಾಗಿ ಕಮ್ಮಿ ಇದ್ದರು, ಬಟ್ ಮಧ್ಯಾಹ್ನ ಅಂತೂ ಹೌಸ್ ದಿ ಎಕ್ಸ್ಪೀರಿಯನ್ಸ್. ಇನ್ನು ಅರ್ಧ 9 ಇವಾಗ ಪಾರ್ಟಿ ಸ್ಟಾರ್ಟ್ ಆಗಿದೆ. ಇನ್ನು ಹಬ್ಬ ಕಾದಿದೆ ನಮಗೆ. ಕಾಲೆಲ್ಲ ನೋಡ್ತಿದ್ದೀವಿ. ಎಲ್ಲರೂ ಸೈನ್ ಮಾಡಿಸ್ಕೊಳ್ಳೋದು ಒಂದಿಷ್ಟು 1 hour ಮೇಲೆ ನಿಂತಿದ್ದೀವಿ. He ordered palav guys. Me ordered dosa. Me dosa gal. Me plain dosa. Spoon ತಗೊಳ್ಳಿಲ್ಲ. A few moments later. ಸದ್ಯ ಇವಾಗ ಬ್ರೇಕ್ ಸಿಕ್ಕಿದೆ. ಐ ಥಿಂಕ್ ಆಲ್ಮೋಸ್ಟ್ 1-2-3 hours ಆದಮೇಲೆ ನಮಗೆ ಲಿಟಲ್ ಬ್ರೇಕ್ ಇತ್ತು. ಆ್ಯಂಡ್ ಈ ಬ್ರೇಕ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಬಿಕಾಸ್ ನಾವಿಬ್ಬರು ಮೇನ್ ಕೋಆರ್ಡಿನೇಟರ್ಸ್ ಆಗಿರೋದ್ರಿಂದ ಕಾಲಂತೂ ನೆಕ್ಸ್ಟ್ ಲೆವೆಲ್ ಲೈಕ್ ಪೇನ್ ಆಗ್ತಾಯಿತ್ತು. ಆ್ಯಂಡ್ ಇಟ್ ವಾಸ್ ರಿಯಲಿ ಹೆಕ್ಟಿಕ್ ಟು ಬ್ಯಾಲೆನ್ಸ್ ಎವ್ರಿಥಿಂಗ್ ಗೈಸ್. ಬಿಕಾಸ್ ನಾವು ಎಲ್ಲ ಕಡೆ ಮೇಂಟೈನ್ ಮಾಡಿಕೊಂಡು ಲೈಕ್ ಎಲ್ಲರನ್ನೂ ಕೋಆರ್ಡಿನೇಟ್ ಮಾಡ್ಕೊಂಡಿರಬೇಕು. ಇಟ್ ವಾಸ್ ಆ್ಯಕ್ಚುಲಿ ರೌಂಡ್ ಚೆನ್ನಾಗಿ ನಡೀತಾ ಇದೆ. ಇಂಟರ್ವ್ಯೂ ಚೆನ್ನಾಗಿ ನಡೀತಾ ಇದೆ. ಬಟ್ ನಮಗೆ ಅಲ್ಲಿ ಸುದ್ದಿ ಕಾಲ್ಕೊಂಡಿದೆ. ಸ್ವಲ್ಪ ವಾಶ್ರೂಮ್ ಬರೋಣ ಅಂತ ನಮಗೆ. ಆ್ಯಂಡ್ ಏನು ಗೊತ್ತಾ ನನಗೆ ಬ್ಯಾಚ್. ಸೊ ನಾವು ಟೋಟಲ್ 2 sets ಆಫ್ ವಾಲಂಟಿಯರ್ಸ್ ಇದ್ವಿ. ಆ್ಯಂಡ್ ದ ಡೇ 1 ವಾಲಂಟಿಯರ್ ಸೆಟ್ಟಲ್ಲಿ ನಾವು ಕೂಡ ಬಂದಿದ್ವಿ. ಆ್ಯಂಡ್ ನಮಗೆ ಒಂದು ಚಿಕ್ಕದಾಗಿ ಬ್ಯಾಚ್ ಇತ್ತು. ಇಟ್ ವಾಸ್ ಸೋ ಗುಡ್ ಗೈಸ್. ಸೊ ದೆನ್ ವಿ ವರ್ ಲೈಕ್ 6 members ಇನ್ ಅ ವಾಲಂಟಿಯರ್ ಸೆಟ್ ಟುಡೇ ಫಸ್ಟ್ ಡೇಯಲ್ಲಿ. ಸೊ ಫಸ್ಟ್ ಡೇಲಿ ನಾವಿಬ್ಬರು ಫಿಕ್ಸ್ ಆಗಿದ್ವಿ. ಸೆಕೆಂಡ್ ಡೇ ಕೂಡ ಫಸ್ಟ್ ಈ 4 members ಇರ್ತಾರಲ್ಲ, 4 members 4 ಕಂಪ್ನಿಗೆ ಅಲಾಟ್ ಆಗಿದ್ರು. ಆ್ಯಂಡ್ ದೆನ್ ನಾವು ಎಲ್ಲ ಕಡೆ ಕೋಆರ್ಡಿನೇಟ್ ಮಾಡ್ತಾಯಿದ್ವಿ. ಆ್ಯಂಡ್ ಇವಾಗ ಮಧ್ಯಾಹ್ನಕ್ಕೆ ನಾವು ವೆರಿಫೈ ಮಾಡೋಕ್ಕೆ ಬಂದಿದ್ವಿ. ಊಟ ರೆಡಿ ಆಗಿದೆಯಾ ಇಲ್ಲ ಯಾವ ಸ್ಟೇಜಲ್ಲಿದೆ, ಲೈಕ್ ನಾವು ಹೇಳ್ತಾ ಇರಬೇಕು ಲೈಕ್ ಇನ್ನೊಂದು 10 minutes 20 minutes ಆಗ್ಬೋದು ಸಮಥಿಂಗ್ ಆ ಥರ. ಬಿಕಾಸ್ ನಾವು ಅಲ್ಲಿ ಸೆಷನ್ಸ್ನ ನೋಡಿಕೊಂಡು ನಾವು ಅಲಾಟ್ ಮಾಡಬೇಕಾಗಿತ್ತು. ಆ್ಯಂಡ್ ಆಲ್ಸೋ ಇವಾಗ ನಮ್ಮ ಕಾಲೇಜಿಗೆ ಬಂದಿರೋದೆಲ್ಲ ಫಾರಿನರ್ಸ್ ಆಗಿರೋದ್ರಿಂದ ಲೈಕ್ ಡ್ರೈವಿಗೆ ಬಂದಿರೋದು. ಸೊ ಅವ್ರು ಕಂಫರ್ಟ್ ಆಗಿರಲಿ ಅಂದ್ಬಿಟ್ಟು ಅವ್ರ ಕಂಫರ್ಟಬಲ್ ಫುಡ್ಡೇ ಎಲ್ಲ ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದು. ಸೊ ನೋಡ್ತಾ ಇದ್ದೀರಾ, ದಿಸ್ ಇಸ್ ಅ ಕಾರ್ಪೊರೇಟ್ ಡೈನಿಂಗ್ ಹಾಲ್ ವೇರ್ ಇಟ್ ಇಸ್ ಕೆಪ್ಟ್ ಸೋ ಗುಡ್ ಗೈಸ್. ಆಸ್ಥೆಟಿಕ್ ಆಗಿದೆ ಗೈಸ್. ಆಸ್ಥೆಟಿಕ್ ಸಾಕಾ ಹೇಳಿ ಹೇಳಿಸ್ತಿದ್ದಾನೆ ನೀವು. ಅದು ಹೊಸ ಯಾವುದೋ ಇಟ್ಟರು ನೋಡು. ಕ್ಯಾಂಟೀನ್ ಚೆನ್ನಾಗಿದೆ. ರೋಯಾ ಫುಡ್ಸ್ ಗೈಸ್. ಏನಿತ್ತು ಏನಂತಾರೆ ಕೇಳು.
ಎಲ್ಲ ಡೆಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗ್ಸ್ ಕಟ್ತಿದ್ದಾರೆ. ಗೈಸ್ ಸ್ವಲ್ಪ ಚಿಲ್ ಮಾಡೋಣ ಅಂತ ಗ್ರೌಂಡ್ ಫ್ಲೋರ್ಗೆ ಹೊರಗಡೆನೇ ಹೋಗ್ತಾರೆ. ಆಚೆ ಅಂದರೆ ಆಚೆ ಅಲ್ಲ, ಇಲ್ಲೇ ಇದೆ. ಅವ್ರು ತಿರೋದನ್ನ ಕೇಳಿದ್ರೆ ಹೆಂಗಿದ್ದಾರೆ ಅಂತ. ಗೈಸ್ ಇವಾಗ ಬಂದಿರೋರಿಗೆ ಗೆಸ್ಟ್ಗೆ ಲಂಚ್ ಟೈಮ್, ಸೊ ಅವ್ರನ್ನ ಕರ್ಕೊಂಬರೋದು. ಅವ್ರಿಗೆ ಹೇಳಬೇಕು ರೆಡಿ ಇದೆ ಏನಂತೆ ಲಂಚ್ ಎಮ್ ಎಸ್ ಆಲ್ಸೋ ಕೇಮ್ ಎಮ್ ಎಸ್ ಬಿಕಾಸ್ ಅವಳು ಹ್ಯಾಕಥಾನ್ ಕೋಆರ್ಡಿನೇಟ್ರಿಗೆ ಹ್ಯಾಕಥಾನ್ ಕೋಆರ್ಡಿನೇಟರ್ ಆ್ಯಂಡ್ ನಾನು ಗೈಸ್ ಲಂಚ್ ಬ್ರೇಕ್. ಹಾಂ, ಜನಸಾಗರ ನಿಜ ಸಾಲಲ್ಲ ಅಲ್ಲ. ಇವಾಗ ಕೌಂಟರ್ ಸೆಕ್ಷನ್ ನೋಡಿ ಹಿಂಗಾಗಿದೆ. ಗೈಸ್ ದಿಸ್ ಗರ್ಲ್ ಏಟ್ ಮ್ಯಾಗಿ ಆ್ಯಂಡ್ ಕೇಮ್ ಗೈಸ್. ಬಿಟ್ಟೆ ಗೈಸ್ ನಾವಿದ್ದೀವಿ ಅನ್ನೋದೇನಾದರೂ ಕ್ಯಾಂಟೀನ್ ಫುಲ್ಲು ಫುಲ್ಲು ನಂದು ಹೆಂಗಾಗ್ಬೇಡ ಹೇಳು, ನಾನು ಬ್ಲಾಗ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಗೈಸ್ ಪ್ಲ್ಯಾನ್ ಚೇಂಜ್. ನಾವು ಇವಾಗ ಆಚೆ ಹೋಗ್ತೀವಿ. ಇಲ್ಲಿ ಫುಲ್ ರಶ್ ಇದೆ, ಟೈಮ್ ಆಗ್ತಾಯಿದೆ. ಸೊ ಟೈಮ್ ಆಗ್ತಿರೋದ್ರಿಂದ ನಾವು ಆಚೆ ಹೋಗ್ತೀವಿ. ಜನ ಜಾಸ್ತಿ ಆಗಿದೆ. ಗೈಸ್ ನಮ್ಮ ಕಾಲೇಜ್ ಕ್ಯಾಂಟೀನ್ ಎಷ್ಟು ಹ್ಯೂಜ್ ಆಗಿದೆ ಅಂದರೆ, ಬಟ್ ಆದರೂ ನಮ್ಗೆ ಅಲ್ಲಿ ಜಾಗ ಇರಲಿಲ್ಲ. ಇಟ್ ವಾಸ್ ಸೋ ಕ್ರೌಡೆಡ್ ಆ್ಯಂಡ್ ನಾವು ಅಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕ್ಕೂ ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ನಾವು ನೆಕ್ಸ್ಟ್ ಆಚೆ ಏನಾದ್ರು ತಿನ್ಕೊಳ್ಳೋಣ ಅಂತ ಆಚೆ ಹೋಗಿದ್ವಿ. ಆ್ಯಂಡ್ ಅಲ್ಲೇ ಬರ್ಗರ್ ಕಿಂಗಲ್ಲಿ ಒಂದು ಬರ್ಗರ್ ತಿಂದು ಬೇಗ ಹೋದ್ವಿ. ಆ್ಯಂಡ್ ಇಟ್ ವಾಸ್ ಸೋ ಮಚ್ ಟೈಮ್ ಆಯಿತು ಅವತ್ತು ಆ್ಯಕ್ಚುಲಿ. ಅದಕ್ಕೋಸ್ಕರ ನಾವು ಬೇರೆ ಆಪ್ಷನ್ ಇಲ್ಲದೆ ಹೋಗಬೇಕಾಯಿತು. ಸೊ ಗಾಯ್ಸ್ ನಾವು ಅವಾಗಲೇ ಹೋಗ್ಬೇಕಾದ್ರೆ ಮಳೆ ಬರ್ತಿದೆ, ಲೈಕ್ ಬಿಸಿಲು ಇವತ್ತಿಗೆ ಮಳೆ ಬರ್ತಿದೆ. ಆ್ಯಂಡ್ ಅಲ್ಲಿ ಕ್ಯಾಂಟೀನ್ ಫುಲ್ ರಶ್ ಇರೋದ್ರಿಂದ ಏನು ತಿನ್ನೋಕ್ಕಾಗಲಿಲ್ಲ. ಅಂದರೆ ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ನಮಗೆ. ನೆಕ್ಸ್ಟ್ ಹೋಗಿ ಬೇಕಾಗಿದೆ ಅಂತ ಆಚೆ ಬರ್ಗರ್ ಕಿಂಗಲ್ಲಿ ತಿನ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ವೀಕೆಂಡ್ಸ್ ಎಲ್ಲ ಹಾಗೆ ಊಟ ಮಾಡೋದು ಪರದಾಡೋದು ಅಂತ ಸ್ಥಿತಿ ಆಗ್ಬಿಟ್ಟಿದೆ. ಆ್ಯಕ್ಚುಲಿ ಏನು ಮಾಡೋಕ್ಕಾಗ್ತಿಲ್ಲ. ತುಂಬ ಜನ ಅಲ್ಲಿದ್ದಾರೆ. ಅಲ್ಲಿ ವೆಯ್ಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಅಂತ ಹ್ಯಾಕಥಾನಲ್ಲಿ ಎಷ್ಟು ಜನ ಬಂದಿದ್ದಾರೆ. ತುಂಬ ಜನ ಆಗಿದ್ದಾರೆ. ಬೇರೆ ಅದಿದೆ, NCC ಅವ್ರದ್ದು ಇವತ್ತಿದೆ, ನಮ್ದು ಇದಿದೆ, ಅದು ಅವ್ರದ್ದಿದೆ. ಸೊ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇವಾಗ ಮಳೆ ಬರ್ತಿದೆ. ಕ್ಲೈಮೇಟ್ ಹೆಂಗೆ ಚೇಂಜ್ ಆಗುತ್ತೆ ಅಂತ ಗೊತ್ತಿಲ್ಲ. ಹೇಗೆ ಅದನ್ನ ಹೇಳ್ಬಿಟ್ರೆ ನಾನು ಮುಗಿದ ಕತೆ. ಗೈಸ್ ಆ ಥರ ಹೇಳೋಕ್ಕಾಗ. ಸೊ ಇವಾಗ ನೆಕ್ಸ್ಟ್ ಗ್ಯಾಸ್ ಮತ್ತೆ ಹೋಗ್ಬೇಕು ಅಲ್ಲಿಗೆ. ಅಲ್ಲಿ ಹೋಗಿ ಪಾಪ ಬೇರೆದವ್ರಿಗೆ ಊಟ ಮಾಡೋಕ್ಕೆ ಕಳಿಸ್ಬೇಕು. A few moments later. ಸೊ ಗೈಸ್ ಇವಾಗ ಒಂದು ಕಂಪ್ನಿದು ಎಲ್ಲ ಆಗಿತ್ತು. ಎಲ್ಲ ಕಂಪ್ನಿದು ಆಯಿತು, ಬಟ್ ರಿಸಲ್ಟ್ ಒಂದು ಕಂಪ್ನಿದು ಹೇಳಾಯಿತು. ಸೊ ಇನ್ನು 2 ಕಂಪ್ನೀಸ್ದು ಹೇಳಬೇಕು ಅವ್ರ ರಿಸಲ್ಟ್. ಆ್ಯಂಡ್ ಅದೇ ಕಂಪ್ನೀಸ್ ನಾಳೆ ಕೂಡ ಬರ್ತಿದ್ದಾರೆ, ನೋಡಬೇಕು. ಆ್ಯಂಡ್ ಇವಾಗ 4:25 ಆಗಿದೆ. ನೋಡಿ 4:25ಗೆ ಇನ್ನು ಇವಾಗ ಬ್ರೇಕ್ ಬಿಟ್ಟಿದ್ದಾರೆ. ಇನ್ನು ಅನೌನ್ಸ್ಮೆಂಟ್ಸ್ ಎಲ್ಲ ಯಾವಾಗ ನಡೆಯುತ್ತೆ. ಅದಾದಮೇಲೆ ನಮ್ಮನ್ನು ಕಳಿಸ್ತಾರೆ. ಅಲ್ಲಿ ಬಂದು ನಾವು ಇದಕ್ಕೆ ಇಲ್ಲಿ ಲಾಕ್ಡೌನ್ ಫುಲ್ಲು ಮೈಕೈ ಎಲ್ಲ. ಯಸ್ ವಿಗೆ ಸ್ಯಾಂಡ್ವಿಚ್ ಚೆನ್ನಾಗಿದೆ. ಸ್ವಲ್ಪ ಆರಿದೆ, ಪರವಾಗಿಲ್ಲ ಗೈಸ್, ಸ್ವಲ್ಪ ಆರಿದೆ. ಸೊ ಹೌ ವಾಸ್ ಇದು ಏನದು ಇಂಟರ್ವ್ಯೂ? ಇಟ್ ವಾಸ್ ಫನ್. ಫನ್. ಹೌ ವಾಸ್ ದ ಇಂಟರ್ವ್ಯೂ? ಇಟ್ ವಾಸ್ ಗುಡ್. ಎಲ್ಲ ಹೋಗ್ತಾ ಇದ್ದಾರೆ ಗೈಸ್. ಎಲ್ಲರೂ ಫನ್ನಾಗಿ ವಿಂಡೋ ಅಂತ ಹೇಳ್ತಿದ್ದಾರೆ. ರಿಯಲ್ ಫ್ಯಾಕ್ಟ್ ಏನಂದರೆ ಎಲ್ಲರ ಕಾಲು ನೋಡ್ತಿದ್ದಾರೆ. ಆ್ಯಕ್ಚುಲಿ ಕಾಲು ನೋಡ್ತಿದೆ, ಬಟ್ ಸ್ಟಿಲ್ ಇಟ್ ವಾಸ್ ಫನ್. ಸೊ ಗೈಸ್ ಇವಾಗೆಲ್ಲ ಮುಗೀತು. ಫೈನಲಿ 5:30ಗೆ ಎಂಡ್ ಆಯಿತು. ಮನೆ ವರ್ಷದಲ್ಲಿ 6:30 ಚೆನ್ನಾಗಿತ್ತು. ನಾಳೆ ಕೂಡ ಬರ್ತಾರೆ. ಗೈಸ್ ಫೈನಲಿ ಐ ಆಮ್ ಎಂಡಿಂಗ್ ದಿಸ್ ಡೇ ಫ್ರಮ್ ಮಾರ್ನಿಂಗ್ 7:30 ಇಂದ ಸಂಜೆ 5:30ವರೆಗೂ. ಇವತ್ತಿನ ವಾಲಂಟಿಯರ್ ಯಾವ ಥರ ಇತ್ತು, ಹೇಗಿತ್ತು ಅಂತ ನಾನು ಮುಂಚೆ ಹೇಳಿದ್ದೀನಿ, ಯಾವ ಥರ ಇತ್ತು ಅಂತ ಹೇಳ್ತಿರ್ತೀನಿ ಅಂತ. ಸೊ ಇವತ್ತಿನ ವಾಲಂಟಿಯರಿಂಗ್ ವಾಸ್ ದ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಐ ಗಾಟ್. ಆ್ಯಂಡ್ ಇದು ಒಂಥರ ನನಗೆ ಇಷ್ಟು ದಿನದಿಂದ ನಾನು ಕಾಲೇಜಲ್ಲಿ ಯಾವ ಥರ ಇದೆ ಅಂದರೆ ಕಾಲೇಜಿಗೆ ಬಾ, ಓದು, ಎಕ್ಸಾಮ್ ಬರಿ, ಸಮಥಿಂಗ್ ಆ ಥರದಲ್ಲೇ ಇತ್ತು. ಆ್ಯಂಡ್ ಹ್ಯಾಕಥಾನ್ಸ್ಗೆ ಹೋಗ್ತಾಯಿದ್ವಿ, ವರ್ಕ್ಶಾಪ್ಸ್ಗೆ ಹೋಗ್ತಾಯಿದ್ವಿ. ಇಟ್ ವಾಸ್ ಅ ವೇ ಬೆಟರ್ ದ್ಯಾನ್ ಸಮಥಿಂಗ್ ಅಂದ್ಕೊಳ್ಳಿ. ದಿಸ್ ಡೇ ವಾಸ್ ದ ನೆಕ್ಸ್ಟ್ ಲೆವೆಲ್ ಆಗಿತ್ತು.
ಬಿಕಾಸ್ ನಾವು ಒಂದು ಕ್ಯಾಂಪಸ್ ಡ್ರೈವ್ ಮಾಡ್ತಿದ್ದೀವಿ ಅಂದಾಗ ನಮಗೆ ಲಿಟ್ರಲಿ ದ ಫ್ಯೂಚರ್ ಯಾವ ಥರ ಇರುತ್ತೆ ಹೇಗಿರುತ್ತೆ ಅಂತ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ಒಂದು ಸ್ಟಾರ್ಟಿಂಗ್ ನಮ್ಮಲ್ಲೇ ಭಯ ಇರುತ್ತೆ ಏನು ಕತೆ ಏನಾಗ್ಬೋದು ಅಂತ. ಆ್ಯಂಡ್ ನಾನು ಅದನ್ನು ಒಂಚೂರು ನೋಡಲಿಲ್ಲ ಇವತ್ತಿನ ಡ್ರೈವ್ ಸ್ಟೂಡೆಂಟ್ಸಲ್ಲಿ. ಇದನ್ನ ನೀವು ನೆಗೆಟಿವ್ ಆಗಿ ಅನ್ಕೋಬೇಡಿ, ಬಟ್ ಲಿಟ್ರಲಿ ದ ವೇ ಆಫ್ ದೇರ್ ಕಾನ್ಫಿಡೆನ್ಸ್ ಇನ್ ದೇರ್ ಫೇಸ್ ವಾಸ್ ದ ವೇ ಬೆಟರ್, ನೆಕ್ಸ್ಟ್ ಲೆವೆಲ್ ಗೈಸ್. ನಂಗೆ ನಿಜ ಅದೇ ಮೋಟಿವ್ ಆಗಿತ್ತು. ನೀವು ಏನೇ ಇರಲಿ ನಿಮ್ಮಲ್ಲಿ, ಬಟ್ ನೀವೊಂದು ಕಾನ್ಫಿಡೆನ್ಸ್ ಫೇಸ್ ಇರಲಿ, ಇಟ್ ಈಸ್ ನೆಕ್ಸ್ಟ್ ಲೆವೆಲ್ ಆಫ್ ಗಿವಿಂಗ್ ಫ್ಯೂಚರ್ಗೆ. ನೀವು ನಿಮ್ಮ ಥಾಟ್ ಪ್ರೊಸೆಸಲ್ಲಿ ನೀವು ಅದನ್ನ ರಿಯಾಲಿಟಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಆ್ಯಂಡ್ ಐ ಥಿಂಕ್ ಮೋಸ್ಟ್ಲಿ ಇದೆಲ್ಲ ನಮ್ಮ ಸೆಲ್ಫಲ್ಲೇ ಇರುತ್ತೆ. ದಟ್ ದ ಸೆಲ್ಫ್ ಕಾನ್ಫಿಡೆನ್ಸ್ ಆಗಲಿ, ದ ಸೆಲ್ಫ್ ಮೋಟಿವ್ ಆಗಲಿ, ದ ಸೆಲ್ಫ್ ಥಿಂಗ್ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಐ ಹೋಪ್ ದಿಸ್ ಇಸ್ ಗೋಣ ವರ್ಕ್ ಫಾರ್ ಮೀ. ಆ್ಯಂಡ್ ಆಲ್ಸೋ ಇವತ್ತಿನ ಡೇಸಲ್ಲಿ ನಾನು ನೋಡ್ದಂಗೆ ದ ಮೋರ್ ಇಂಪಾರ್ಟೆಂಟ್ ಯು ಸಿ ಆರ್ ಯು ಫೇಸ್ way in front of you is greater than the way of thinking you have thought before of getting into that. Like the confidence ಆಗಿರಲಿ, the pre-thinking of what will happen ಅನ್ನೋದು ಒಂದು ಗ್ರೇಟ್ ಥಿಂಗ್ ಗೈಸ್. ಸೊ ಟು ಟೇಕ್ ಫಾರ್ವರ್ಡ್, ಲೈಕ್ ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿದ್ದರೆ ನಿಮಗೆ ಗೊತ್ತಾಗಿರುತ್ತೆ ಏನು ಹೇಳ್ತಾ ಇದ್ದೀನಿ ಅಂತ. ಆ್ಯಂಡ್ ಐ ಹೋಪ್ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಸೊ ದೆನ್ ಕೀಪ್ ಸಪೋರ್ಟಿಂಗ್ ಮೀ ಲೈಕ್ ದಿಸ್. ಆ್ಯಂಡ್ ಇದು ಆಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.